ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಇವತ್ತು ನಾವು ರುಚಿಯಾದ ಹಾಗೂ ಆರೋಗ್ಯಕರವಾದ ಹಲಸಿನ ಬೀಜ ಹಾಗೂ ದಂಟಿನ ಸೊಪ್ಪಿನ ಸಾಂಬಾರು ಮಾಡುವ ವಿಧಾನವನ್ನು ನೋಡೋಣ. ಈ ಸಾಂಬಾರು ಅನ್ನ, ರಾಗಿ ಮುದ್ದೆ ಅಥವಾ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತದೆ. ಹಾಗಾದರೆ ಬನ್ನಿ ರೆಸಿಪಿ ಶುರು ಮಾಡೋಣ. ಈ ಕಡೆ ಒಂದು ಪ್ಲೇಟ್ಗೆ 1 ಕಟ್ಟಷ್ಟು ದಂಟಿನ ಸೊಪ್ಪು ತಗೊಂಡಿದ್ದೀನಿ. ಹಾಗೆ ಹಲಸಿನ ಬೀಜನೂ ಅಷ್ಟೇ, ಇದನ್ನು ಜಜ್ಜಿಬಿಟ್ಟು ಅದ್ರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ನೋಡಿ ಈ ರೀತಿ ಸಿಪ್ಪೆನ ನಾನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ದಂಟಿನ ಸೊಪ್ಪು ಮತ್ತು ಹಲಸಿನ ಬೀಜ ಎರಡೂ ಹಾಕಿ ಸಾಂಬಾರು ಮಾಡ್ತಾರೆ. ಇದನ್ನು ವಾಶ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಫಸ್ಟು ಮಾಮೂಲಿ ಬೀಜನೇ ಹಾಕಬಾರ್ದು, ಫಸ್ಟ್ ಬರೋವಂಥ ಬೀಜನೇ ಹಾಕಬಾರ್ದು. ಅದನ್ನು ಒಂದಿನ ಒಣಗಿಸ್ಬಿಟ್ಟು ಇಲ್ಲ ಅಂದರೆ ಅದನ್ನು ಗೆಜ್ಜಿ ಅದ್ರ ಮೇಲ್ಗಡೆ ಸಿಪ್ಪೆ ಇರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಸಾಂಬಾರು ಮಾಡಬೇಕು. ಹಾಗೆ ಸಾಂಬಾರು ಮಾಡಿದ್ರೆ ಸಿಪ್ಪೆ ಸಿಕ್ಬಿಡುತ್ತೆ ಬಾಯಿಗೆ. ಅದಕ್ಕೆ ನಾನು ಬೀಜ ಎಲ್ಲ ಸೋಸ್ಬಿಟ್ಟು ಮತ್ತು ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟಿಗೆ. ಹಾಗೆ ಈ ಕಡೆ ಪಾತ್ರೆಗೆ ಬಿಸಿನೀರು ತೊಗೊಂಡಿದ್ದೀನಿ. ಇದನ್ನು ನಾನು ಇವಾಗ ಸೊಪ್ಪು ಮತ್ತು ಹಲಸಿನ ಬೀಜ ಹಾಗೆ ಸ್ವಲ್ಪ ಉಪ್ಪು ಅಷ್ಟನ್ನು ಸಹ ಒಂದ್ಸರಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಲಸಿನ ಬೀಜ ಬೇಗ ಬೆಂದೋಗ್ಬಿಡುತ್ತೆ, ಸೊಪ್ಪು ಸಹ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಹಲಸಿನ ಬೀಜ, ಸೊಪ್ಪು ಮತ್ತು ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಫಸ್ಟು. ಈ ಕಡೆ ಒಂದು ಮಿಕ್ಸಿ ಜಾರಿಗೆ 1 ಈರುಳ್ಳಿ, ಹಾಗೆ 1 ಟೊಮೊಟೊ, ಹಾಗೆ 1 ಬೌಲು ತೆಂಗಿನಕಾಯಿ ತುರಿ ಮತ್ತು 2 ಸ್ಪೂನ್ ಖಾರದ ಪುಡಿ, ಹಾಗೆ 2 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಈ ಮಸಾಲೆ ನಮ್ಮ ಸಾಂಬಾರಿಗೆ ಒಳ್ಳೆ ರುಚಿಗೆ ಮತ್ತು ಸುವಾಸನೆ ನೀಡುತ್ತದೆ. ಬನ್ನಿ ಯಾವ ರೀತಿ ಸಾಂಬಾರು ಮಾಡೋದಂತ ತೋರಿಸ್ತೀನಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತಿದ್ದೀನಿ. ಈ ಕಡೆ ಸೊಪ್ಪು ಮತ್ತು ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ನಾನು ನೀರಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಫಸ್ಟು ನೀರಿಗೆ ಹಲಸಿನ ಬೀಜ ಮತ್ತು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಈ ಥರ ಬೇಯಿಸ್ತಾ ಇದ್ದೀನಿ. ಹಲಸಿನ ಬೀಜಗಳಲ್ಲಿ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿವೆ. ಇವುಗಳಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶ ಹಲವು ಅಗತ್ಯ ಖನಿಜಗಳು ಇವೆ. ಹಲಸಿನ ಬೀಜವನ್ನು ಸಾಂಬಾರು ಮತ್ತು ಪಲ್ಯ ಯಾವ ರೀತಿ ಬಳಸ್ಬೋದು ಅಂತ ಇದೇ ಆಹಾರದಲ್ಲಿ ನಿಮಗೆ ಗೊತ್ತಾಗುತ್ತೆ. ತುಂಬ ರುಚಿಯಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ಹಲಸಿನ ಬೀಜ. ನೋಡಿ ಸ್ವಲ್ಪ ಹಲಸಿನ ಬೀಜ ಬೆಂದಿದೆ. ಇವಾಗ ನಾನು ರುಬ್ಬಿರೋ ಅಂಥ ಕಾರಣ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ನಾನು ರುಬ್ಕೊಂಡಿರೋಂಥ ಮಸಾಲೆನ ಬೇಯ್ತಿರುವ ಹಲಸಿನ ಬೀಜ ಮತ್ತು ಸೊಪ್ಪಿನ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಮಸಾಲೆನ ಚೆನ್ನಾಗಿ ಕಲಸಿ ಕೆಲವು ನಿಮಿಷಗಳ ಕಾಲ ಕುದಿಯಕ್ಕೆ ಬಿಡಬೇಕು. ಇದರಿಂದ ಎಲ್ಲ ರುಚಿಗಳು ಒಂದಕ್ಕೊಂದು ಬೆರೆತು ಸಾಂಬಾರು ತುಂಬ ರುಚಿಯಾಗುತ್ತೆ. ಇವಾಗ ಸಾಂಬಾರು ಚೆನ್ನಾಗಿ ಕುದೀತಿದೆ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ, ಅದಕ್ಕೋಸ್ಕರ ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು 5ರಿಂದ 10 ನಿಮಿಷಗಳ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ಅಂತೂ ಸಾಂಬಾರು ಚೆನ್ನಾಗಿ ಕುದಿಬೇಕು. ಈ ಎಲ್ಲ ಪದಾರ್ಥಗಳು ರುಚಿಗೆ ಚೆನ್ನಾಗಿ ಬೆರೆತು ಸಾಂಬಾರು ಮತ್ತು ಇನ್ನಷ್ಟು ರುಚಿಯಾಗುತ್ತೆ. ಅದಕ್ಕೋಸ್ಕರ ಸಾಂಬಾರಿಗೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಜಾಸ್ತಿ ನೀರು ಹಾಕೋದೇನು ಬೇಡ, ಸಾಕು ಇಷ್ಟೇ ನೀರು. ಇಷ್ಟನ್ನೆಲ್ಲ ಮತ್ತೆ ಇನ್ನೂ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನಾವೀಗ ಇನ್ನೊಂದು ಸಣ್ಣ ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ತಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಣಮೆಣಸಿನಕಾಯಿನೂ ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ. ಈ ಒಗ್ಗರಣೆ ಸಾಂಬಾರಿಗೆ ಒಳ್ಳೆ ಸುವಾಸನೆ ಮತ್ತು ರುಚಿಯನ್ನು ನೀಡ್ತದೆ. ಲಾಸ್ಟಿಗೆ ನಾವು ಈ ರೀತಿ ಒಗ್ಗರಣೆ ಕೊಟ್ಟರೆ ಸಾಕು, ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟು ಕುದ್ದಿದ ಮೇಲೆ ನೋಡಿದ್ದಲ್ಲ ಸ್ನೇಹಿತರೆ, ನಮ್ಮ ಹಲಸಿನ ಬೀಜ ಮತ್ತು ದಂಟಿನ ಸೊಪ್ಪಿನ ಸಾಂಬಾರು ಈಗ ಸಿದ್ಧವಾಗಿದೆ. ಈಗ ಬಿಸಿ ಬಿಸಿ ಅನ್ನಕ್ಕೆ ಈ ರುಚಿಯಾದ ಸಾಂಬಾರನ್ನು ಬಡಿಸ್ತಾ ಇದ್ದೀನಿ. ಇದು ತುಂಬ ರುಚಿಕರವಾಗಿರುತ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಅದ್ರ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ತುಂಬ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.